ಕಡೂರಿನಿಂದ ಹೊರಟು ನಾವು ಹೊನ್ನಾವರದ ಕಡೆ ಬಂದ್ವಿ. ಹೊನ್ನಾವರದಲ್ಲಿ ಕೂಡ್ಲುಮನೆ ಶ್ರೀ ವಿಷ್ಣುಮೂರ್ತಿ ದೇವ, ಬಳಕೂರು ತಾಲೂಕು, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ, ಉತ್ತರ ಕನ್ನಡದ್ದು. ಈ ಒಂದು ಇದರಲ್ಲಿ ಇದು ನೋಡೋದಕ್ಕೆ ಒಂದು ರೀತಿ ದೇವಸ್ಥಾನದ ರೀತಿಯಲ್ಲಿಯೂ ಹಾಗೆ ಮನೆ ರೀತಿಯಲ್ಲಿಯೂ ಎರಡೂ ರೂಪದಲ್ಲೂ ಇದೆ. ಸುತ್ತಮುತ್ತಲಿನ ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ, ಬಟ್ ಅದೇ ರಸ್ತೆ ಕೂಡ ಅಷ್ಟೇ ಒಂದು ಕಟುವಾಗಿದೆ. ಇಲ್ಲಿ ಬಂದರೆ ಮಹಾವಿಷ್ಣುವಿನ ದೇವಾಲಯ ಇದು. ಈ ಮಹಾವಿಷ್ಣುವಿನ ದೇವಾಲಯ ವಿಷ್ಣುಮೂರ್ತಿ ದೇವನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆದಿಶೇಷ ಹಾಗೆ ಉಳಿದಂತೆ ಎಲ್ಲ ದೇವರುಗಳು ಇದ್ದಾರೆ. ಈಶ್ವರ, ಪಾರ್ವತಿ, ಮಹಾಲಕ್ಷ್ಮಿ, ಹೀಗೆ ಮುಖ್ಯವಾಗಿ ಅತಿ ಮುಖ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಹಾವಿಷ್ಣುವಿಗೆ ಜರುಗುವಂಥದ್ದು ತುಂಬ ಒಂದು ರೀತಿ ನೋಡೋದಕ್ಕೆ ಭಾಳ ಒಂದು ರೀತಿ ಕಣ್ಣಿಗೆ ತಂಪು, ಮನಸ್ಸಿಗೆ ಇಂಪು. ಈ ಒಂದು ಸಂದರ್ಭದಲ್ಲಿ ಭಕ್ತಿ ಭಜನೆ ಎಲ್ಲವನ್ನು ಮಾಡ್ತಾ ಇರ್ತಾರೆ. ನಾವು ಹೋಗಿದ್ದು ಪೂಜಾ ಸಂದರ್ಭ ಇನ್ನೂ ಒಂದು 3/4 ಅವರ್ ಇತ್ತು, ಹಾಗಾಗಿ ನಾವು ಪೂರ್ತಿ ಇದು ಮಾಡೋದಕ್ಕಾಗಿಲ್ಲ. ಇದು ದೇವಸ್ಥಾನ ಮಾತ್ರ ಭಾಳ ಅಚ್ಚುಕಟ್ಟಾಗಿ ಒಂದು ರೀತಿ ಭಕ್ತರಿಗೆ ಪ್ರಿಯವಾಗಿರ್ತಕ್ಕಂಥ ಜಾಗ. ಅಂದರೆ ಆಹ್ಲಾದಕರವಾಗಿ ಸುತ್ತಮುತ್ತ ಹಸಿರು ವಾತಾವರಣ, ತಣ್ಣನೆಯ ಗಾಳಿ, ಹಾಗೆ ಈ ಮಾಡಂಚಿನ ಮನೆ ಅಂದರೆ ದೇವಾಲಯ. ಈ ದೇವಾಲಯದ ಒಳಗಡೆ ಕೂತ್ಕೊಂಡ್ಬಿಟ್ರೆ ಎದ್ದೇಳೋದಕ್ಕೆ ಮನಸ್ಸು ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಈ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಒತ್ತೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಏನೇ ಹರಕೆ, ಅಪೇಕ್ಷೆಗಳು, ಹಾಗೆ ಅವರ ಕಷ್ಟಗಳು, ಸುಖ ದುಃಖ ದುಮ್ಮಾನಗಳು ಏನೇ ಬೇಡ್ಕೊಂಡ್ರೂ ಕೂಡ ಅದು ಇಲ್ಲಿ ಈಡೇರುತ್ತೆ ಅನ್ನೋಂಥದ್ದು ಭಕ್ತರ ನಂಬಿಕೆ. ಇಲ್ಲಿ ಅವರ ಹರಕೆಯನ್ನು ಹೊತ್ತು ಹೋದಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಫಲಪ್ರದವಾದಂತಹ, ಅವರ ಬೇಡಿಕೆಗೆ ಸೂಕ್ತವಾದಂತಹ ಫಲ ಭಗವಂತ ಕೊಟ್ಟಿದ್ದಾನೆ ಅಂತ ಬರೋವಂಥ ಭಕ್ತಾದಿಗಳು ಹೇಳುವಂಥದ್ದು. ಇನ್ನು ನಮ್ಮ ಈ ಪುರಾತನ ಸುಸಂಸ್ಕೃತ ಸುಸಜ್ಜಿತ ದೇವಾಲಯ ಏನಿದೆ, ಈ ದೇವಾಲಯವನ್ನು ಅನೇಕ ಭಕ್ತಾದಿಗಳು ನೋಡೇ ಇಲ್ಲ, ಗೊತ್ತೇ ಇಲ್ಲ. ಎಲ್ಲ ದಯಮಾಡಿ ಬಂದು ಇಂಥ ದೇವಾಲಯಗಳನ್ನ ಕಾಣಬೇಕು, ಮನಸ್ಸು ತುಂಬಿಸ್ಕೊಳ್ಬೇಕು ಭಗವಂತನ. ಹಾಗೆ ತಮ್ಮ ಪ್ರತಿಫಲಗಳು ಏನು ಸಿಗಬೇಕು ಅದಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹರಕೆ ಹೊತ್ಕೊಳ್ಳೋರು ಹೊತ್ಕೊಳ್ತಾರೆ, ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ಭಗವಂತನಿಗೆ ನಿಮ್ಮ ಕೂಗು ಕೇಳಿಸುತ್ತೆ. ಅಷ್ಟು ಪವರ್ಫುಲ್ಲು ಮತ್ತು ಶಕ್ತಿಯುತ ದೇವಸ್ಥಾನ, ಶಾಂತವಾಗಿರುವಂಥ ಕ್ಷೇತ್ರ ಇದು. ಈ ದೇವಾಲಯಕ್ಕೆ ಸರಿಸುಮಾರು 100 ವರ್ಷಕ್ಕೂ ಅಧಿಕ ಇತಿಹಾಸ ಇದ್ದು, ಈ ದೇವಾಲಯದ ಪ್ರಧಾನ ಅರ್ಚಕರು ಕೂಡ ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದರು. ಅಂದಿನ ಕಾಲದಿಂದಲೂ ಒಂದು ಮನೆತನ ಪೂಜೆ ಮಾಡ್ತಾ ಬಂದಿತ್ತು. ಅವ್ರಿಗೆ ಭಗವಂತ ಎಲ್ಲ ಕೋರಿಕೆಗಳನ್ನ ಈಡೇರಿಸೋಂಥ ಸಂದರ್ಭದಲ್ಲಿ ಈ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿದ್ರು. ದೊಡ್ಡ ಕ್ರೀಡಾಪಟುಗಳು, ರಾಜಕಾರಣಿಗಳು, ಹಾಗೆ ಸಮಾಜ ಸುಧಾರಕರೆಲ್ಲರೂ ಒಂದು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪವರ್ಫುಲ್ ದೇವಸ್ಥಾನ ಅಂತ ಹೇಳೋದು. ಹಾಗೆ ನೋಡಿ, ಇಲ್ಲಿ ಭಗವಂತನಿಗೆ ಒಂದು ತೇರು, ಇಲ್ಲಿ ನೋಡಿ ಈ ಸುತ್ತ ಆ ಭಗವಂತನ ದೇಗುಲದ ಏನು ಕಟ್ಟಡ ಇದೆ ಸುತ್ತ, ಆ ದೇಗುಲದ ಕಟ್ಟಡದಲ್ಲಿ ದೇವರ ಚಿತ್ರಣ ಬಿಡಿಸಿರೋದು ಎಲ್ಲ ತುಂಬ ಚೆನ್ನಾಗಿದೆ. ಕೆತ್ತನೆಗಳಾಗಿರಲಿ, ಕೆತ್ತನೆ ಅಲ್ಲ, ಇದು ಅಲಂಕಾರಿಕ ಚಿತ್ರ ಬಿಡಿಸಿರ್ತಕ್ಕಂಥದ್ದು. ಚಿತ್ರ ಭಾಳ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ, ಎಲ್ಲ ನೋಡೋದಕ್ಕೆ ಚೆಂದ. ಒಂದ್ಸಲಿ ಎಲ್ಲ ನಾವು ಹೇಳೋದಕ್ಕಿಂತ ಇಂಥ ಕ್ಷೇತ್ರಗಳನ್ನ ಭಕ್ತಾದಿಗಳು ಬಂದು ಕಾಣಬೇಕು, ಕಂಡು ಅವರ ಮನಸ್ಸನ್ನು ಹತೋಟಿಗೆ ತಂದುಕೊಂಡು ಹಗುರ ಮಾಡಿಕೊಂಡು ಶಾಂತಿ ತುಂಬಿಸ್ಕೊಂಡು ಇಲ್ಲಿಂದ ಹೋದರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಭಕ್ತಾದಿಗಳಿಗೆ.
ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿದಾಗ ಅವರು ಯಾವ ರೀತಿ ಕಷ್ಟಕೋಟಗಳನ್ನ ಎದುರಿಸೋದಕ್ಕೆ ರೆಡಿ ಇರ್ತಾರೆ. ಹಾಗೆ ಯಾವ ರೀತಿ ಇದು ಒಂದು ದೊಡ್ಡ ದೊಡ್ಡ ಕಷ್ಟಗಳನ್ನ ಕೂಡ ಸಣ್ಣದು ಅಂತ ನೆನೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಅವರು ತಮ್ಮನ್ನು ಬಿಂಬಿಸ್ಕೊಳ್ತಾರೆ. ಇದು ದೊಡ್ಡ ವಿಷಯ. ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ, ಹಾಗೆ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.